ಯೆಮೆನ್ನಲ್ಲಿ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಇದೇ ಜುಲೈ 16ರಂದು ಗಲ್ಲಿಗೇರಲಿದ್ದಾರೆ ನಿಮಿಷಾ ಪ್ರಿಯಾ. ಕೇಂದ್ರ ಸರ್ಕಾರದ ನೆರವು ಕೋರಿ ಈಗ ಅವರ ಪೋಷಕರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಯೆಮೆನ್ನಲ್ಲಿ ಕೇರಳದ ನರ್ಸ್ ಆಗಿರುವಂತಹ ನಿಮಿಷಾ ಪ್ರಿಯಾಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಇದೇ ಜುಲೈ 16ನೇ ತಾರೀಕಿನಂದು ನಿಮಿಷಾ ಪ್ರಿಯಾ ಅವರನ್ನು ಗಲ್ಲಿಗೇರಿಸಲಾಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರದ ನೆರವು ಕೋರಿ ಅವರ ಪೋಷಕರು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೂಡ ನೀಡಲಾಗಿದೆ. ಗಲ್ಲು ಶಿಕ್ಷೆ ತಡೆಯೋದಕ್ಕೆ ನಮಗೆ ಯಾವುದೇ ಆಯ್ಕೆಗಳು ಉಳಿದಿಲ್ಲ. ಭಾರತ ಮತ್ತು ಯೆಮೆನ್ ನಡುವೆ ರಾಜತಾಂತ್ರಿಕ ಸಂಬಂಧವೂ ಇಲ್ಲ. ಭಾರತ ಹಾಗೂ ಯೆಮೆನ್ನ ನಡುವೆ ರಾಜತಾಂತ್ರಿಕ ಸಂಬಂಧಗಳೇ ಇಲ್ಲ ಅಂತ ಈಗ ಸರ್ಕಾರ ಕೂಡ ಹೇಳ್ತಾ ಇದೆ. ಕೋರ್ಟ್ಗೆ ಅಟಾರ್ನಿ ಜನರಲ್ ವೆಂಕಟರಮಣಿ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೇಳಿತ್ತು ಅಟಾರ್ನಿ ಜನರಲ್ಗೆ. ಏನಾಯಿತು ನಿಮಿಷಾ ಪ್ರಿಯಾ ಅವರ ಪ್ರಕರಣ, ಗಲ್ಲು ಶಿಕ್ಷೆಗೆ ಒಳಪಡಿಸಲಾಗ್ತಾ ಇದೆ, ಏನಾಗ್ತಾ ಇದೆ, ನಮ್ಮ ರಾಜತಾಂತ್ರಿಕತೆ ಏನು ಮಾಡ್ತಾ ಇದೆ ಅಂತ ಕೋರ್ಟ್ ಪ್ರಶ್ನೆ ಕೇಳಿತ್ತು. ಇದಕ್ಕೆ ಅಟಾರ್ನಿ ಜನರಲ್ ಆಗಿರುವಂತಹ ವೆಂಕಟರಮಣಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಭಾರತ ಹಾಗೂ ಯೆಮೆನ್ನ ನಡುವೆ ರಾಜತಾಂತ್ರಿಕ ಸಂಬಂಧಗಳೇ ಇಲ್ಲ. ಅವರು ಗಲ್ಲಿಗೇರಿದ್ರೆ ಅದು ತುಂಬ ನೋವಿನ ಸಂಗತಿ. ಅಂದರೆ ಒಂದು ರೀತಿ ಕೈ ಚೆಲ್ಲಿರುವಂತಹ ಪರಿಸ್ಥಿತಿ ಇದೆ. ಇತ್ತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರಿಂದಲೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆಯಲಾಗಿದೆ. ಪ್ರಧಾನಿ ಮೋದಿ ಮಧ್ಯಪ್ರವೇಶ ಕೋರಿ ಪತ್ರ ಬರೆದಿದ್ದಾರೆ ಸಿಎಂ. ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೂ ಕೂಡ ಸಿಎಂ ಅವರು ಪತ್ರ ಬರೆದು ಕಳಿಸಿದ್ದಾರೆ. ಆದರೆ ಈ ನಡುವೆ ನಿಮಿಷಾ ಪ್ರಿಯಾ ಅವರ ಗಲ್ಲು ಶಿಕ್ಷೆಯನ್ನು ತಪ್ಪಿಸೋದಕ್ಕೆ ಭಾರತದಿಂದ ಸಾಧ್ಯವಾಗಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಭಾರತ ಹಾಗೂ ಯೆಮೆನ್ನ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಇಲ್ಲ ಅನ್ನುವಂತಹ ಒಂದು ಉತ್ತರ ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಿದ್ದಾರೆ. ಯಾವಾಗ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಲಿಲ್ಲ, ಆಗ ಪ್ರಿಯಾ ಅವರ ಕುಟುಂಬಸ್ಥರು ಸುಪ್ರೀಂ